ಹಾಯ್ ಹಲೋ ವಿಡಿಯೋ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಸಾಬುದಾನಿ ಫಿಂಗರ್ಸ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಬರ್ರಿ. ಸಾಬುದಾನಿ ಒಗ್ಗರ್ಣೆ ಮಾಡಿದ್ದೆ, ಅದು ಸ್ವಲ್ಪ ಉಳಿದಿತ್ತು. ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇಷ್ಟು ಸಣ್ಣದಾಗಿ ರುಬ್ಕೊಂಡೈತಿ. ಅದನ್ನು ಒಂದು ಬೌಲಿಗೆ ತೆಗಿತೀನಿ. ನೋಡ್ರಿ, ಇಷ್ಟು ಸಣ್ಣದಾಗಿ ಮಿಕ್ಸರಿಗೆ ಹಾಕೈತಿ. ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೋಬೇಕು, ಸ್ವಲ್ಪ ಕರಾಚಿ ರವೆ ಹಾಕೋಬೇಕು. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿತ್ತು ಸಣ್ಣದಾಗಿ, ಅವನು ಸ್ವಲ್ಪ ಹಾಕ್ರಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಸ್ವಲ್ಪ ಸೋಡಾ ಪುಡಿ ಹಾಕ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸ್ವಲ್ಪ ಹಸಿ ಖಾರ ಅಂತಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್, ಅದನ್ನು ಹಾಕ್ಕೊಂಡು ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಸಕ್ಕಿಟ್ಟಿದ್ದೆ. ಎಣ್ಣೆ ಕಾದೈತಿ. ನಾದಿಟ್ಕೊಂಡಂಥ ಹಿಟ್ಟಿನಿಂದ ಹಿಂಗೆ ಫಿಂಗರ್ಸ್ನ ಮಾಡಿಟ್ಕೊಂಡೈತಿ. ಎಣ್ಣೆ ಕಾದೈತಿ, ಎಣ್ಣೆಗೆ ಹಾಕ್ತೀನಿ. ಒಂದೊಂದಾಗಿ ಹಾಕಬೇಕು. ಸ್ವಲ್ಪ ಬಿಡಿ ಬಿಡಿಯಾಗಿನ ಹಾಕಬೇಕು. ಹಾಕಿ ಚೆಂದಾಗ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ನೋಡ್ರಿ, ಬಬಲ್ಸ್ ಕಡಿಮೆ ಆದು ಚೆಂದಾಗ ಫ್ರೈ ಆಗಿರ್ತಾವೆ. ಇನ್ನೊಂದು ಸಲ ಹೊಳಿಸಿ ಹಾಕಬೇಕು. ಬಬಲ್ಸ್ ಪೂರ್ತಿ ಕಡಿಮೆ ಆದು ಫ್ರೈ ಆಗಿರ್ತಾವೆ. ಈಗ ಹೊರಗೆ ತೆಗಿತೀನಿ ಎಣ್ಣೆಯಿಂದ. ಇನ್ನೊಂದಿಷ್ಟು ಹಾಕ್ತೀನಿ. ಎಲ್ಲನೂ ಹಿಂಗೆ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೋಬೇಕು. ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿದ್ರೆ ಒಳಗೆಲ್ಲ ಬೆಂದಿರ್ತಾವೆ. ಸಾಬುದಾನಿ ಒಗ್ಗರ್ಣೆಯಿಂದ ಮಾಡಾಕತ್ತೈತಿ ಇವನ್ನ. ಸಾಬುದಾನಿ ಒಗ್ಗರ್ಣೆ ಮಾಡಿತ್ತು, ಅದು ಇನ್ನೂ ಸ್ವಲ್ಪ ಉಳಿದಿತ್ತು. ವೇಸ್ಟ್ ಮಾಡೋದು ಯಾಕಂತ ಈ ರೆಸಿಪಿನ ಮಾಡೀನಿ. ತಿಂದಿದ್ದನ್ನು ಪದೇ ಪದೇ ತಿನ್ನಕ್ಕೆ ಆಗ್ತಿರಂಗಿಲ್ಲ. ಅವಾಗೇನಾದರೂ ಇನ್ಸ್ಟಂಟಾಗಿ ಈ ಥರ ನಾವು ರೆಸಿಪಿನ ಮಾಡ್ಕೋಬೇಕು. ನೋಡಿರಿ, ನಾನು ಇದನ್ನು ಟ್ರೈ ಮಾಡಿದ್ದೆ. ಇದು ಚಲೋ ಆಗಿತ್ತು, ನನಗಿಷ್ಟ ಆಯ್ತು, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಯ್ತು. ನೀವು ಒಂದು ಸಲ ಮಾಡಿರಿ, ಟೇಸ್ಟ್ ನೋಡಿರಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಪ್ಲೀಸ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ಸಾಬುದಾನಿ ಫಿಂಗರ್ಸ್ ಮಾಡೋದು ಹೆಂಗಂತ ನೋಡಿದ್ರಲ್ಲ. ನೀವು ಒಂದು ಸಲ ಟ್ರೈ ಮಾಡಿರಿ, ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.